ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದ ಬೀಡ್ಸನ್ನು ಬಳಸಿ ನೋಡಿ, ಈ ರೀತಿಯಾದ ಮೊಟ್ಟೆ ಶೇಪ್ ಬೀಡ್ಸು ಮತ್ತು ಈ ರೀತಿಯಾದ ಬೀಡ್ಸನ್ನು ಬಳಸಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ. ಹೇಗೆ ಎಲ್ಲರೂ ನನ್ನ ವಿಡಿಯೋ ಹಾಕ್ತಾ ಇದ್ದಾಗೂ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಇವಾಗೂ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ, ಇದು ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ನ ನಾನು ನೋಡಿದೆ, ಅದನ್ನು ನಾನು ಕಲಿತು ನಿಮಗೂ ಹೇಳ್ಕೊಡೋಣ ಅಂತ ಈ ಡಿಸೈನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾದ 3 ಥರದ ಕಾಂಬಿನೇಷನ್ಸಲ್ಲಿ ನಾನು ಬೀಡ್ಸನ್ನು ಯೂಸ್ ಮಾಡಿ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ನೋಡಿ, ನಾನು 10.075 mm ಕ್ರೋಶನ 6 ಎಳೆ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನೋಡಿ, ಕ್ರೋಶನ ಈ ರೀತಿಯಾಗಿ ಬಟ್ಟೆ ಒಳಗೆ ಸೇರಿಸಿ ಥ್ರೆಡನ್ನು ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಲಾಕು 2 ಒಂದೇ ನೀಟಾಗಿ ಲಾಕನ್ನು ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಸೆಕ್ಯೂರ್ ಮಾಡಿದಾದ್ಮೇಲೆ ನಾನು 4 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಚೈನ್ಸನ್ನು ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ನಾನು ಬಟ್ಟೆಗೆ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ವಿತೌಟ್ ಕುಚ್ಚು ಅಂದ್ರೂ ಈ ಡಿಸೈನ್ನ ಹಾಕೋಬೋದು. ನೀವು ಕುಚ್ಚು ಬೇಕು ಅಂದರೆ ಈ ರೀತಿಯಾಗಿ 4 ಚೈನ್ಸನ್ನು ಹಾಕ್ಕೊಂಡು ನೀವು ಗ್ಯಾಪನ್ನು ಬಿಟ್ಕೋಬೇಕು. ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಫಸ್ಟೇ ಕುಚ್ಚಿಗೆ ನಾವು ಗ್ಯಾಪನ್ನು ಬಿಟ್ಕೋಬೇಕು. ಮತ್ತು ನೋಡಿ, ಈ ರೀತಿಯಾಗಿ ನಾನು ಡಬಲ್ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾಡಿದಾದ್ಮೇಲೆ ಈಗ ನಾನು ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಈ ರೀತಿಯಾಗಿ ಬೀಡನ್ನು ಪ್ಲೇಸ್ ಮಾಡ್ತಿದ್ದೀನಿ. ಈ ಓವೆಲ್ ಶೇಪ್ ಬೀಡ್ ಒಳಗಡೆ ಈ ರೀತಿಯಾದ ಬೀಡ್, ಡಿಫ್ರೆಂಟ್ ಆಗಿರೋ ಬೀಡನ್ನು ನಾನು ಆ್ಯಡ್ ಮಾಡಿಕೊಂಡು, ನಿಮ್ಮ ಮಿಡಿಲಲ್ಲಿ ಯಾವ ರೀತಿಯಾದ ಬೀಡ್ ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು. ಹೀಗೆ ಇವೆರಡನ್ನು ಥ್ರೆಡ್ಗೆ ಆ್ಯಡ್ ಮಾಡಿ ಈ ಬೀಡನ್ನು ನೀಟಾಗಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಆ ಬೀಡನ್ನು ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಅದನ್ನು ಈ ರೀತಿಯಾಗಿ ನೋಡ್ಕೊಂಡು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಟ್ವಿಲ್ಟ್ ಮಾಡೋಕೆ ಹೋಗಬೇಡಿ. ನೀಟಾಗಿ ಎಲ್ಲಿ ಸರಿಯಾಗಿ ಬರುತ್ತೋ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಬೇಡಿ. ಮತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಬೀಡನ್ನು ನಾವು ಆ್ಯಡ್ ಮಾಡ್ಕೋಬಾರ್ದು. 4 ಚೈನ್ಸ್ ಹಾಕ್ಕೊಂಡು ಡಬಲ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವು 3 ಚೈನ್ಸನ್ನು ಹಾಕ್ಕೋಬೇಕು. ಹೀಗೆ 3 ಚೈನ್ಸನ್ನು ಹಾಕ್ಕೊಂಡಿದ್ದಾದಮೇಲೆ ಆ 3 ಚೈನ್ಸನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ 3 ಚೈನ್ಸ್ ಏನಕ್ಕೆ ಹಾಕ್ಕೋಬೇಕಂದ್ರೆ, ನಾವು ಆರ್ಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ 3 ಚೈನ್ಸ್ ಗ್ಯಾಪನ್ನು ಬಿಟ್ಕೊಂಡಿದ್ದೀವಿ. ಮತ್ತು ಥ್ರೆಡನ್ನು ಹೊರ್ಗಡೆ ಎಳೆದು 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿದ್ದಾದಮೇಲೆ ನಾನೀಗ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಗೆ. ನೋಡಿ, ಹೀಗೆ ಬೀಡ್ಸನ್ನು ಥ್ರೆಡ್ಗೆ ಆ್ಯಡ್ ಮಾಡಿ ಲಾಕ್ ಮಾಡಿದ ಆದಮೇಲೆ ಸ್ಟ್ರೈಟಾಗಿಟ್ಟು ಅದನ್ನು ನೋಡಿ, ನಾನು ಯಾವ ರೀತಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ತಿದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ. ಹೀಗೆ ಮಾಡಿದಾದ್ಮೇಲೆ ನೆಕ್ಸ್ಟು 3 ಚೈನ್ಸ್ 1 2 3 ಚೈನ್ಸ್ ಹಾಕ್ಕೊಂಡು ನಾನು ಸ್ಯಾರಿ ಫ್ರಂಟ್ ಸೈಡ್ಗೆ ಬರೋ ಥರ ಹೆಂಗೆ ಹಾಕ್ತೀವಿ ಅದೇ ರೀತಿಯೇ ಫ್ರಂಟ್ ಸೈಡೇ ಹಾಕ್ಕೋಬೇಕು. 3 ಚೈನ್ಸ್ ಹಾಕಿ ಲಾಕ್ ಮಾಡಿದಾದ್ಮೇಲೆ ಈಗ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ. ನಾನು ಬ್ಯಾಕ್ ಸೈಡ್ಗೆ ವರ್ಕನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ಈ ಬೀಡ್ ಏನು ಹೀಗಿದೆ ಅದನ್ನು ಈ ರೀತಿಯಾಗಿ ಬೆಂಡ್ ಮಾಡಿಕೊಂಡು ಅಪ್ಪರ್ ಸೈಡ್ ಜಾಗ ಏನಿದೆ ಅಲ್ಲಿಗೆ ನಾನು ಈಗ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡನ್ನು ತಗೊಂಡು ನೀಟಾಗಿ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಬೀಡ್ ಅಪ್ಪರ್ ಸೈಡ್ಗೆ ನಾನು ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಕಂಬನ ಮಾಡಿಕೊಂಡೆ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಒಳಗೆ ಕ್ರೋಶನ ಸೇರಿಸಿ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ನಾವು ಇದೇ ರೀತಿ ಎಲ್ಲ ಕಂಬಗಳು ಈಕ್ವಲ್ ಆಗಿ ಯೂನಿಟಿಯಾಗಿ ನೋಡಿ, ಹೀಗೆ ಯೂನಿಕ್ ಆಗಿ ಬರೋ ಥರ ನಾವು ಕಂಬಗಳನ್ನ ಹಾಕೋಬೇಕು. ಇಲ್ಲಾಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಆ ರೀತಿ ಹಾಕ್ಕೊಂಡ್ರೆ ಡಿಸೈನೇ ಕೆಟ್ಟೋಗುತ್ತೆ, ಚೆನ್ನಾಗಿ ಬರಲ್ಲ. ನಾವು ಯೂನಿಫಾರ್ಮ್ ಆಗಿ ಕಂಬಗಳನ್ನ ಹಾಕೋಬೇಕು. 1 2 3 4 5 ಆಗಿದೆ. ನಾನೀಗ ಟೋಟಲಿ 8 ಕಂಬನ ಹಾಕ್ಕೊಳ್ತೀನಿ. 5 ಆಗಿದೆ, ಈಗ 6 ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾವು 8 ಕಂಬನ ಮಾಡ್ಕೋಬೇಕು.
ನೋಡಿ ಎಷ್ಟು ನೀಟಾಗಿ ಯೂನಿಫಾರ್ಮ್ ಆಗಿ ಕಂಬಗಳು ಬಂದು. ಈಗ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ನೋಡಿ ಈ ರೀತಿಯಾದ ನಾನು ಒಂಚೂರು ಮಾಮೂಲಿ ನಾರ್ಮಲ್ ಸೈಜ್ಗಿನ್ನ ದೊಡ್ಡ ಸೈಜ್ ಇದೆ ಈ ಬೀಡು. ಈ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಲೇಸಲ್ಲಿ ನಿಮಗೂ ಇಲ್ಲಿ ನಿಮ್ಗೆ ಯಾವ ರೀತಿ ಬೇಕಂದ್ರೆ ಆ ರೀತಿಯಾಗಿ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೋದು. ನಾನು ಬೀಡನ್ನು ಲಾಕ್ ಮಾಡಿದ್ದೀರಾ ಹಾಗೆ ಎತ್ಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರ್ಗಡೆ ಎಳೆದು ಈ ರೀತಿಯಾಗಿ ನಾನು ಬೀಡನ್ನು ಆ್ಯಡ್ ಮಾಡಿಕೊಂಡು ಇದು ಮಾಡಿಕೊಂಡೆ. ನೆಕ್ಸ್ಟ್ ಬೀಡ್ ಆ್ಯಡ್ ಮಾಡಿದ್ದಾದಮೇಲೆ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ 8 ಕಂಬ ಮಾಡ್ಕೊಂಡಿದ್ವಲ್ಲ, ಹಾಗೆ ನೆಕ್ಸ್ಟ್ ಕೂಡ ನಾವು 8 ಕಂಬನ ಮಾಡಿಕೊಂಡ್ರೆ ಯೂನಿಫಾರ್ಮ್ ಆಗಿ ಇರುತ್ತೆ, ಕರೆಕ್ಟಾಗೂ ಇರುತ್ತೆ. ಈಗ 1 2 3 4 5 ಕಂಬ ಆಗಿದೆ. ಇದೇ ರೀತಿ ನಾವು 8 ಕಂಬನ ಮಾಡ್ಕೋಬೇಕು. ಎಲ್ಲ ಯೂನಿಫಾರ್ಮ್ ಆಗಿ ಒಂದೇ ಹೈಟ್ಗೆ ಬರೋ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. 7 8 ಈಗ ಫೈನಲ್ ಆಗಿ 8ನೇ ಕಂಬನ ಮಾಡ್ಕೊಳ್ತಾನೆ. ಹೀಗೆ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಎಲ್ಲಿಗೆ ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ ಅಂದರೆ ನೋಡಿ, ಇಲ್ಲಿ ಫಸ್ಟ್ ಏನು ಲಾಕ್ ಮಾಡಿದ್ದೆ ಆ ಕಡೆಯಿಂದ ಆದರೆ ಡಬಲ್ ಲಾಕು, ಈ ಕಡೆ ಏನು ಲಾಕ್ ಕಾಣ್ತಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡ್ಕೊಂಡಾಗ ನೋಡಿ ಎಷ್ಟು ಯೂನಿಫಾರ್ಮ್ ಆಗಿ ಕಂಬಗಳೆಲ್ಲ ಬಂದಿದೆ. ಈಗ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಇದನ್ನು ಈ ರೀತಿಯಾಗಿ ಬೆಂಡ್ ಮಾಡಿ ನಾನು ಮತ್ತೆ ಫ್ರಂಟಿಗೆನೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಫ್ರಂಟಿಗೆ ಹೀಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಇಷ್ಟೊತ್ತು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಅಪ್ಪರ್ ಸೈಡ್ ರಿಂಗ್ಗೆ ನಾವು ವರ್ಕ್ ಮಾಡಿದ್ವಿ. ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಈ ಕೆಳಗಡೆ ಏನು ಬೀಡ್ ಬರುತ್ತೆ ನಾವು ಮಾಮೂಲಿಯಾಗಿ ನಾರ್ಮಲ್ ಆಗಿ ವರ್ಕ್ ಮಾಡೋ ಥರ ಅಲ್ಲಿಗೇನೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಈ ರೀತಿಯಾಗಿ ಮಾಡಿಕೊಂಡ್ರೆ ಒಂದು ಕಂಬ. ಇದೂ ಸೇಮ್ ಯೂನಿಫಾರ್ಮ್ ಹೈಟ್ಗೆನೆ ಬರುತ್ತೆ ಕಂಬ. ಇಲ್ಲಿ ಚೈಂಜಸ್ ಇದೆ, ಇಲ್ಲಿ ಚೈಂಜಸ್ 1 2 3 ಕಂಬ 3 ಚೈನ್ಸನ್ನು ಹಾಕ್ಕೊಂಡು ಇಲ್ಲಿ ಕಂಬ ಏನಿದೆ ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಂಬ ಎಡ್ಜ್ಗೆ ಈ ರೀತಿಯಾಗಿ ಪೀಕೋ ಆರ್ಚನ್ನು ನೆಕ್ಸ್ಟ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬರೀ ಕಂಬ ಆರ್ಚು, ಇಲ್ಲಿ ಪೀಕೋ ಆರ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಮಾಡ್ಕೊಂಡಿದ್ದಾದ್ಮೇಲೆ 3 ಚೈನ್ಸ್ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನೀಟಾಗಿ ಎಡ್ಜಿಗೆ ಅದನ್ನು ನಾವು ಲಾಕ್ ಮಾಡಿಕೊಂಡ್ರೆ ಮಾತ್ರ ನೀಟಾಗಿ ಈ ರೀತಿಯಾಗಿ ಪೀಕೋ ಯೂನಿಫಾರ್ಮ್ ಆಗಿ ನೀಟಾಗಿ ಕಾಣುತ್ತೆ. ಇದೇ ರೀತಿ ನಾನು ಸ್ಟಾರ್ಟಿಂಗು ಈ ಕಡೆ 8 ಕಂಬನ ಮಾಡ್ಕೊಂಡ್ವಿ. ಈ ಪೀಕೋ ಮಾಡ್ಕೊಂಡಾಗ ಎಷ್ಟು ಕಂಬನ ಮಾಡ್ಕೋಬೇಕಂದ್ರೆ ನಾವು 4 ಕಂಬನ ಮಾಡ್ಕೋಬೇಕು. ನೋಡಿ ಈಗ 3 ಕಂಬ ಆಗಿದೆ. ಕಂಬ ಎಲ್ಲ ಒಂದೇ ಹೈಟ್ಗೆ ಬರೋ ಥರ ಮಾಡ್ಕೊಳ್ಳಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ 1 ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ನೆಕ್ಸ್ಟ್ 3 ಚೈನ್ಸ್ 1 2 3 ಚೈನ್ಸ್ ಹಾಕ್ಕೊಂಡು ಸೇಮ್ ಎಡ್ಜ್ಗೆನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಟೋಟಲಿ 1 2 3 4 ಕಂಬ ಆಗಿದೆ. ನೆಕ್ಸ್ಟ್ ಈಗ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ ಮಾಡಿಕೊಂಡು ಈಗ ಒಂದು ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಚೈನ್ 4 ಪೀಕೋ ಕಂಬ ಆಗಿದ್ದಾದ್ಮೇಲೆ ಒಂದು ಪ್ಲೇನ್ ಕಂಬನ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಬೀಡನ್ನು ಇಲ್ಲೇನು ಬೀಡ್ ಆ್ಯಡ್ ಮಾಡಿದ್ನೋ ಅದೇ ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡನ್ನು ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಸೇಮ್ ಪೀಕೋ ಸ್ಟೈಲಲ್ಲೇ ಈ ಕಂಬ ಏನು ಮಾಡ್ಕೊಂಡಿದ್ದೆ ಅಲ್ಲಿಗೆ ಈ ಬೀಡನ್ನು ನೀಟಾಗಿ ಈ ರೀತಿಯಾಗಿ ಪೀಕೋ ಸ್ಟೈಲಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಮತ್ತು ನೆಕ್ಸ್ಟು ನಾನು 4 ಪೀಕೋ ಕಂಬಗಳನ್ನ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿ ಈಸಿಯಾಗಿ ಡಿಫ್ರೆಂಟಾಗಿ ಒಂದು ಬ್ರೈಡಲ್ ಡಿಸೈನು ಸಿಂಗಲ್ ಸ್ಟೆಪ್ಪಲ್ಲೇ ರೆಡಿ ಆಗೋಗುತ್ತೆ. ಇದು ಡಿಫ್ರೆಂಟಾಗೂ ಇದೆ. ನಾನು ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ನಾನು ಒನ್ಸ್ ಟ್ರೈ ಮಾಡೋಣ ಅಂತ. ಕಲಿಯೋದಂತೂ ತುಂಬಾ ಇದೆ ಈ ಕುಚ್ಚಲ್ಲಿ. ವೆರೈಟೀಸ್ ಆಫ್ ಡಿಸೈನ್ಸನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಕೆಲವರು, ಅದನ್ನು ನಾವು ಕಲಿಬೇಕು. ನಾವು ಕಲ್ತಿರೋದನ್ನು ಬೇರೆಯವ್ರಿಗೂ ಕಲಿಸ್ಕೊಡ್ಬೇಕು, ಇದೇ ನನ್ನ ಇಂಟೆನ್ಷನು. ತುಂಬ ಇರುತ್ತೆ, ನಾನು ಕಲಿಯೋದು ಇದೆ, ನನಗೆ ಬಂದ್ಬಿಟ್ಟಿದೆ ಅಂತ ಹೇಳೋಕ್ಕಾಗಲ್ಲ. ನಾನು ಕಲಿಯೋದಿರುತ್ತೆ ತುಂಬಾ. ನಾನು ಕೆಲವೊಂದು ವೀಡಿಯೋಸನ್ನು ಬೇರೆ ಡಿಸೈನ್ಸನ್ನು ನೋಡಿ ಕಲಿತಾ ಇರ್ತೀನಿ. ನನ್ನನ್ನು ನೋಡಿ ಕಲ್ತಿರೋರು ಕೆಲವರು ಇದ್ದಾರೆ.
ಅದೇ ರೀತಿ ನಾವು ಪ್ರಾಕ್ಟೀಸ್ ಮಾಡಿದ್ರೇ ತುಂಬ ನೀಟಾಗಿನೂ ಸಹ ಬರೋದು. ಫಸ್ಟ್ ಬಿಗ್ನರ್ಸ್ ಯಾರಿರ್ತಾರೆ ಅವ್ರಿಗೆಲ್ಲ ನೀಟ್ ಫಿನಿಶಿಂಗ್ ಬರಲ್ಲ. ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ನೀಟಾಗಿ ಎಲ್ಲ ಬರೋದು. ನಾನು ಸ್ಟಾರ್ಟಿಂಗಲ್ಲಿ ಅಷ್ಟಷ್ಟು ಮಾತ್ರನೇ ಆಗ್ತಿದ್ದೆ, ಎಲ್ಲ ಪ್ರಾಕ್ಟೀಸ್ ಮಾಡಿ 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 ಈಗ ಪರ್ಫೆಕ್ಟ್ ಆಗಿದ್ದೀನಿ ನೋಡಿ. ಈ ರೀತಿಯಾಗಿ 4 ಪೀಕೋ ಕಂಬ, ಒಂದು ಬೀಡ್ ಕಂಬ ಮಾಡಿದ್ದಾದ್ಮೇಲೆ 4 ಪೀಕೋ ಕಂಬನ ಮಾಡಿಕೊಂಡು ನಾನು ಇದನ್ನು ಹೇಗೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಏನು ಸಿಂಗಲ್ ಕ್ರೋಶೆ ಮಾಡಿದ್ದೆ ನೋಡಿ, ಇಲ್ಲಿ ಏನು ಸಿಂಗಲ್ ಕ್ರೋಶೆ ಮಾಡಿದ್ದೆ ಅದಕ್ಕೆ ಸೇರಿಸಿ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ತಿಲ್ಲ, ಇಲ್ಲಿ ಏನು ನಾನು ಸಿಂಗಲ್ ಕಂಬ ಹಾಕ್ಕೊಂಡಿದ್ದೆ ಅಲ್ಲಿಗೆ ಲಾಕ್ ಮಾಡ್ತಿದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ ಯಾಕೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತಿದ್ದೀನಿ ಅಂದರೆ ನೋಡಿ, ಇಲ್ಲಿ ಡಬಲ್ ಟೈಮ್ ಲಾಕ್ ಮಾಡಿದ್ವಿ, ಅದೇ ರೀತಿ ಇಲ್ಲಿ ಡಬಲ್ ಟೈಮ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಫ್ರೆಂಟ್ ಆಗಿರೋ ಡಿಸೈನ್ ಅಂತೂ ರೆಡಿ ಆಗೋಯ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಟ್ರೈ ಮಾಡಿದ್ಮೇಲೆ ತುಂಬ ಚೆನ್ನಾಗೇ ಬಂತು. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ, ಈ ರೀತಿಯಾಗಿ ಡಬಲ್ ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4. ಈ 4 ಚೈನ್ಸ್ ಬಂದು ನಾನು ಕುಚ್ಚುಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಲಾಕ್ ಮಾಡ್ತಿದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಕಂಟಿನ್ಯೂಷನ್ ಹೇಗೆ ಅಂದರೆ 3 ಚೈನ್ಸ್ ಹಾಕ್ಕೊಂಡು 3 ಚೈನ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡಿ ಮತ್ತೆ 3 ಚೈನ್ಸನ್ನು ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ರೀತಿಯಾಗಿ ಬೀಡನ್ನು ಬೆಂಡ್ ಮಾಡಿ 8 ಕಂಬ ಒಂದು ಬೀಡು 8 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇನು ಫಸ್ಟ್ ಡಬಲ್ ಟೈಮ್ ಲಾಕಲ್ಲಿ ಫಸ್ಟ್ ಲಾಕಾಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಈ ರೀತಿಯಾಗಿ ಫ್ರಂಟ್ಗೆ ಟರ್ನ್ ಮಾಡಿ ಬೀಡನ್ನು ಅಪ್ ಸೈಡ್ ಮಾಡಿ ಅಲ್ಲಿಗೆ ಮೇಲೆ ಇನ್ನೇನು ಪೆಂಡಿಂಗ್ ಇರುತ್ತೆ ಆ ರಿಂಗ್ ಬೀಡ್ಗೆ 4 ಪೀಕಾಟ್ ಸ್ಟಿಚ್ಚು ಒಂದು ಬೀಡ್ ಆ್ಯಡ್ ಮಾಡಿ ಮತ್ತೆ 4 ಪೀಕಾಟ್ ಸ್ಟಿಚ್ ಮಾಡಿಕೊಂಡು ಇಲ್ಲೇನು ಲಾಕ್ ಮಾಡಿರ್ತೀವಿ ಅದಕ್ಕೆ ಇದನ್ನು ಲಾಕ್ ಮಾಡಿಕೊಂಡು ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೋಬೇಕು. ನಾನು ಇಲ್ಲಿಗೆ ನೋಡಿ 2 ಚೈನ್ಸ್ ಹಾಕಿ ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಏನು ನಾವು 4 ಚೈನ್ಸ್ ಬಿಟ್ಟಿದ್ದೀವಿ, ಇಲ್ಲಿಗೆ ನಾವು ಕುಚ್ಚನ್ನು ಕಟ್ಕೋಬೇಕು. ನಾನು ಇನ್ನೂ ಒಂದು ಹೇಳ್ಕೊಡಕ್ಕೆ ಹೋದರೆ ವಿಡಿಯೋ ಫುಲ್ ಲೆಂತ್ ಆಗೋಗುತ್ತೆ, ಅದಕ್ಕೆ ನಾನು ಒಂದೇ ಸರಿ ಹೇಳ್ಕೊಟ್ಟಿದ್ದೀನಿ. ನೀವು ವಿಡಿಯೋನ ಸ್ಲೋ ಮಾಡಿಕೊಂಡು ಅರ್ಥ ಆಗಿಲ್ಲ ಅಂದರೆ 1 ಅಲ್ಲ 2 ಅಲ್ಲ 3 ಸರಿ ನೋಡಿ ಟ್ರೈ ಮಾಡಿ. ಹಾಗೆ ಕಂಟಿನ್ಯೂಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಕುಚ್ಚು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರನ್ನು ಕೂಡ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.